ಮೇಲ್ಸೇತುವೆ ಬಳಿಯಲ್ಲಿ ಕುದುರೆಮುಖ ಮುಂಭಾಗ ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ ನಡೆಯಲಿದ್ದು, ಆ ಪ್ರಯುಕ್ತ ಜುಲೈ 21ರಿಂದ 23ರವರೆಗೆ ಹಳೆ ಸೇತುವೆಯಲ್ಲಿ ವಾಹನ ಸಂಚಾರ ಬಂದ್ ಆಗಲಿದೆ. ಭಾರೀ ಮಳೆಯಿಂದ ಡಾಮರು ಹಾಕಿ ತುರ್ತು ದುರಸ್ತಿ ಕೂಡ ಸಾಧ್ಯವಾಗುತ್ತಿಲ್ಲ. ಮಂಗಳೂರು ಉಡುಪಿ ಸಂಪರ್ಕದ ಪ್ರಮುಖ ಹೆದ್ದಾರಿ ಇದಾಗಿದೆ. ಸಾವಿರಾರು ವಾಹನಗಳು ದಿನಂಪ್ರತಿ ಓಡಾಟ ನಡೆಸುತ್ತಿದ್ದು, ಹೊಂಡ ಗುಂಡಿಗಳಿಂದ ಟ್ರಾಫಿಕ್ ಜಾಮ್ ಸಾಮಾನ್ಯವಾಗಿರುವ ಕಾರಣ ತಾತ್ಕಾಲಿಕವಾಗಿ ಇಂಟರ್ಲಾಕ್ ಅಳವಡಿಸಲಾಗುತ್ತಿದೆ ಎಂದು ಹೆದ್ದಾರಿ ಪ್ರಾಧಿಕಾರ ತಿಳಿಸಿದೆ. ಸುಗಮ ಸಂಚಾರಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೂಳೂರಿನ ಹಳೆಯ ಮತ್ತು ಹೊಸ ಸೇತುವೆಗಳ ನಡುವೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ 776 ಮೀಟರ್ ಉದ್ದದ 6 ಪಥಗಳ ಹೊಸ ಸೇತುವೆ ನಿರ್ಮಾಣಕ್ಕೆ ಆರಂಭವನ್ನು ಮಾಡಿ 5 ವರ್ಷಗಳೇ ಉರುಳಿವೆ. 2021ರಲ್ಲಿ 56 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಆರಂಭಗೊಂಡ ಕಾಮಗಾರಿ ಹಲವು ಬಾರಿ ಸ್ಥಗಿತವಾಗಿದೆ. ಗುತ್ತಿಗೆದಾರರ ತಗಾದೆ ಕಾರಣದಿಂದ ಆರಂಭದಲ್ಲೇ ಕಾಮಗಾರಿಗೆ ವಿಘ್ನ ಎದುರಾಗಿತ್ತು. 2023ರಲ್ಲಿ ಜನರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಮತ್ತೆ ಕಾರ್ಯಾರಂಭ ಮಾಡಿದರೂ ಹೆಚ್ಚು ವೇಗ ಪಡೆದಿಲ್ಲ. 1952ರಲ್ಲಿ ಮದ್ರಾಸ್ ಪ್ರಾಂತದ ಆಡಳಿತದಿಂದ ನಿರ್ಮಾಣವಾದ ಸೇತುವೆಯಾಗಿರುವ ಕೂಳೂರು ಹಳೆ ಕಮಾನು ಸೇತುವೆಯ ಆಯುಷ್ಯ ಮುಗಿದಿದ್ದರೂ ಉಡುಪಿ ಮಂಗಳೂರು ಜನತೆಗೆ ಇದೇ ಪ್ರಮುಖ ಸೇತುವೆಯಾಗಿ ಇಂದಿಗೂ ಬಳಕೆಯಾಗುತ್ತಿದೆ. ಈ ಸೇತುವೆಯಲ್ಲಿ ಓಡಾಟ ಅಪಾಯಕಾರಿ ಎಂದು 7 ವರ್ಷಗಳ ಹಿಂದೆಯೇ ಜಿಲ್ಲಾಡಳಿತಕ್ಕೆ ತಜ್ಞರ ತಂಡ ವರದಿ ನೀಡಿದ ಬಳಿಕ ಘನವಾಹನಗಳ ಓಡಾಟ ಸ್ಥಗಿತಗೊಳಿಸಲು ತೀರ್ಮಾನವಾಯಿತಾದರೂ ಪರ್ಯಾಯ ಸೇತುವೆ ಇರದ ಕಾರಣ ತಾತ್ಕಾಲಿಕ ದುರಸ್ತಿಯ ಭರವಸೆಯಲ್ಲಿ ಇಂದಿಗೂ ಓಡಾಟಕ್ಕೆ ಬಳಕೆಯಾಗುತ್ತಿದೆ. ಪರ್ಯಾಯ ಸೇತುವೆ ನಿರ್ಮಾಣ ಕಾಮಗಾರಿ 5 ವರ್ಷಗಳ ಹಿಂದೆಯೇ ಆರಂಭಗೊಂಡಿದ್ದರೂ ನಾನಾ ಕಾರಣಗಳಿಗಾಗಿ ಅದು ಆಮೆಗತಿಯಲ್ಲೇ ಸಾಗುತ್ತಿದೆ. ಇದರ ಕಾಮಗಾರಿಗೆ ವೇಗ ನೀಡಿ ಹಳೆ ಸೇತುವೆಯನ್ನು ಸೇವೆಯಿಂದ ಮುಕ್ತಗೊಳಿಸುವ ಬಗ್ಗೆ ಯಾರೂ ಗಂಭೀರವಾಗಿ ಚಿಂತಿಸಿದಂತೆ ಕಾಣುತ್ತಿಲ್ಲ. ಹೀಗಾಗಿ ಹಳೆಯ ಸೇತುವೆಯನ್ನೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮತ್ತೆ ರಿಪೇರಿ ಮಾಡುತ್ತಾ ಅದರ ಮೇಲೆಯೇ ಘನವಾಹನಗಳನ್ನು ಓಡಿಸುತ್ತಾ ದಿನ ದೂಡುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆ ಈಗ ಬಿಗಡಾಯಿಸ್ತಾ ಇದೆ. ತುಂಬಾ ವಾಹನ ಸಂಚಾರಗಳಿಗೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋ ಮಟ್ಟಿಗೆ ಹೊಂಡಗಳು ಬೀಳ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಕೂಳೂರು ಸೇತುವೆ, ಅದರಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿವೆ. ಅದರ ಜೊತೆಗೇ ಪಣಂಬೂರು ಬೈಕಂಪಾಡಿ ಈ ವ್ಯಾಪ್ತಿಯಲ್ಲಿ ರಸ್ತೆ ಕೆಟ್ಟು ಹೋಗಿರುವಂಥದ್ದು. ಬಹುಮುಖ್ಯವಾಗಿ ಕೂಳೂರು ಜಂಕ್ಷನಲ್ಲೂ ಕೂಡ ಏನು ಸರ್ವಿಸ್ ರಸ್ತೆ ಏನಿದೆ ಅಲ್ಲಿ ಕೂಡ ಪೂರ್ತಿಯಾಗಿ ರಸ್ತೆ ಮಾಯ ಆಗಿದೆ. ಇದರಿಂದ ವಾಹನ ಸಂಚಾರವಂತೂ ತುಂಬ ಪರದಾಡ್ತಾರೆ. ಇದರಿಂದ ಪಾದಚಾರಿಗಳಿಗೂ ಕೂಡ ಸಮಸ್ಯೆ ಆಗುವಂಥದ್ದು. ಬೇರೆ ಬೇರೆ ಯಾರು ಎಲ್ಲ ಈ ರಸ್ತೆಯನ್ನು ಬಳಸ್ತಾರೆ ಅವರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಅದರಿಂದ ಕೂಡಲೇ ನಾವು ಒತ್ತಾಯ ಮಾಡುವಂಥದ್ದು, ಈ ರಸ್ತೆಯನ್ನು ಕೂಡಲೇ ದುರಸ್ತಿ ಮಾಡಬೇಕು, ಆದಷ್ಟು ಬೇಕಾ. ಇನ್ನೊಂದೇನೆಂದರೆ, ಈ ಮಳೆಗಾಲ ಮುಗಿದ ನಂತರ ಏನು ಆ ಹೊಂಡಗಳಿಗೆ ಜಲ್ಲಿ ಅಥವಾ ಮಣ್ಣನ್ನು ಹಾಕಿರ್ತಾರೆ ಅದರಲ್ಲೇ ಕೆಲಸ ಮುಂದುವರಿಯುತ್ತದೆ. ಯಾವುದೇ ಅಲ್ಲಿ ಆ ಮಳೆಗಾಲಕ್ಕೆ ಪೂರ್ವ ತಯಾರಿ ಅನ್ನೋ ರೀತಿಯಲ್ಲಿ ಯಾವುದೇ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಈಗ ಏನು ಹೊಂಡಗಳು ಬಿದ್ದಿವೆ ಅದು ಮಳೆಗಾಲಕ್ಕೆ ಮುಂಚಿತವಾಗಿ ಕೂಡ ಅಲ್ಲಲ್ಲಿ ಹೊಂಡಗಳಿತ್ತು. ನಿಜವಾಗಿಯೂ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಅಲ್ಲಿ ಡಾಮರೀಕರಣ ಮಾಡುವಂಥದ್ದು, ಅದನ್ನು ಗುಂಡಿಗಳನ್ನು ಮುಚ್ಚಿ ಒಂದು ಸುದೃಢವಾಗಿ ಮಾಡುವಂಥ ಕೆಲಸ ಹೆದ್ದಾರಿ ಇಲಾಖೆಯಿದ್ದು. ಆದರೆ ಹೆದ್ದಾರಿ ಇಲಾಖೆಯವರಂತೂ ತುಂಬ ಬೇಜವಾಬ್ದಾರಿಯಿಂದ ಇದ್ದಾರೆ. ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ನಮಗೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಗರದ ರಸ್ತೆ ಒಂದೇ ಆಗಿದೆ. ಕೂಳೂರು ಅಥವಾ ಕೂಳೂರಿನ ನಂತರ ಕೊಟ್ಟಾರ ಚೌಕಿ ನಂತರ ಹೆದ್ದಾರಿ ಮತ್ತು ನಗರದ ಆಂತರಿಕ ರಸ್ತೆ ಎರಡು ಒಂದೇ ಆಗಿದೆ. ಇದರಿಂದ ದಿನನಿತ್ಯ ಸಂಚರಿಸುವಂತಹ ಶಾಲಾ ಮಕ್ಕಳ ವಾಹನಗಳಿರ್ಬೋದು ಅಥವಾ ದ್ವಿಚಕ್ರ ವಾಹನಗಾರರಿರ್ಬೋದು, ಮಹಿಳೆಯರಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಹೊಂಡಕ್ಕೆ ಬಿದ್ದರೆ ಖಂಡಿತವಾಗಿ ಅಪಘಾತ ಆಗುವಂಥ ಸಾಧ್ಯತೆ ಇದೆ. ಅದರಿಂದ ನಾವು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೇವೆ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. Pull up the flicks and I take it on gear. Pull up the hands and I feel no fear. I dig it on. I sick it on. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.